ಸ್ನೇಹಿತರೆ ನಮಸ್ಕಾರ. ನೀವು ಒಮ್ಮೆ ಆದರೂ ನೀಲಿ ಕಡಲ ತೀರದಲ್ಲಿ ನಿಂತು ಪಾದಗಳನ್ನು ಸ್ಪರ್ಶಿಸುವ ಅಲೆಗಳ ಜೊತೆ ಹರಟೆ ಹೊಡೆಯಬೇಕು ಅಂದರೆ ಅದು ಗೋವಾದಲ್ಲಿ ಸಾಧ್ಯ. ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಒಂದು ಪುಟ್ಟ ಸುಂದರ ಕನಸಿನಂತೆ ನೆಲೆಸಿರುವ ಈ ರಾಜ್ಯ ಗಾತ್ರದಲ್ಲಿ ಚಿಕ್ಕದಿದ್ರೂ ತನ್ನ ಸೌಂದರ್ಯದಿಂದ ಜಗತ್ತನ್ನೇ ತನ್ನತ್ತ ಸೆಳೆಯುವ ಅದ್ಭುತ ಶಕ್ತಿ ಹೊಂದಿದೆ. ಇಲ್ಲಿನ ಗಾಳಿಯಲ್ಲಿ ಸಹ್ಯಾದ್ರಿ ಹಸಿರು ಸಿರಿ ಮತ್ತು ಸಮುದ್ರದ ಉಪ್ಪಿನಂಶದ ವಿಶಿಷ್ಟ ಮಿಶ್ರಣವಿದ್ದು ಇದು ಪ್ರವಾಸಿಗರಿಗೆ ಹೊಸ ಚೈತನ್ಯ ನೀಡುತ್ತದೆ. ಗೋವಾ ಕೇವಲ ಮೋಜು ಮಸ್ತಿಗೆ ಸೀಮಿತವಾದ ತಾಣವಲ್ಲ, ಇದು ಪ್ರಕೃತಿ, ಶಾಂತಿ ಮತ್ತು ಅಪ್ಪಟ ಕೊಂಕಣ ಸಂಸ್ಕೃತಿಯ ಅದ್ಭುತ ಲೋಕವಾಗಿದೆ. ಕದಂಬರ ಗತ ವೈಭವ ಮತ್ತು ಪೋರ್ಚುಗೀಸ್ ಸಂಸ್ಕೃತಿಯ ಐತಿಹಾಸಿಕ ಪಥ. ಗೋವಾದ ಇತಿಹಾಸವು ಅತ್ಯಂತ ಕುತೂಹಲಕಾರಿಯಾದ ತಿರುವುಗಳನ್ನು ಹೊಂದಿದೆ ಮತ್ತು ಇದು ಅನೇಕ ಸಾಮ್ರಾಜ್ಯಗಳ ಏಳು ಬೀಳನ್ನು ಕಂಡಿದೆ. ಒಂದಾನೊಂದು ಕಾಲದಲ್ಲಿ ಕದಂಬ ರಾಜವಂಶದ ರಾಜಧಾನಿಯಾಗಿದ್ದ ಈ ಮಣ್ಣು ನಂತರದ ದಿನಗಳಲ್ಲಿ ಪಶ್ಚಿಮದ ಪೋರ್ಚುಗೀಸರ ಸುಮಾರು 450 ವರ್ಷಗಳ ಸುದೀರ್ಘ ಆಳ್ವಿಕೆಗೆ ಸಾಕ್ಷಿಯಾಯಿತು. ಈ ಕಾರಣಕ್ಕಾಗಿಯೇ ಇಲ್ಲಿನ ವಾಸ್ತುಶಿಲ್ಪದಲ್ಲಿ ಭಾರತೀಯ ಮತ್ತು ಯುರೋಪಿಯನ್ ಶೈಲಿಗಳ ಅಪರೂಪದ ಸಂಗಮವನ್ನ ನಾವು ಎಂದಿಗೂ ಸ್ಪಷ್ಟವಾಗಿ ಕಾಣಬಹುದು. 1961ರ ವಿಮೋಚನಾ ಚಳುವಳಿಯ ನಂತರ ಭಾರತದ ಅವಿಭಾಜ್ಯ ಅಂಗವಾದ ಗೋವಾ ತನ್ನ ಹಳೆಯ ಕೋಟೆಗಳು ಮತ್ತು ಬೆಸಿಲಿಕಾಗಳ ಮೂಲಕ ಇತಿಹಾಸದ ಕಥೆಗಳನ್ನು ಸಾರಿ ಹೇಳ್ತಿದೆ. ದೂದ್ ಸಾಗರ್ ಜಲಪಾತದ ರೌದ್ರತೆ ಮತ್ತು ಪ್ರಕೃತಿ ಪ್ರೇಮಿಗಳ ಹಸಿರು ಸ್ವರ್ಗ. ಪ್ರಕೃತಿ ಪ್ರಿಯರಿಗೆ ಗೋವಾ ಅಂದರೆ ಬರೀ ಸಮುದ್ರ ತೀರಗಳಲ್ಲ, ಅದನ್ನು ಮೀರಿದ ಹಸಿರು ಸ್ವರ್ಗ ಮತ್ತು ಜೀವ ವೈವಿಧ್ಯದ ಗಣಿಯಾಗಿದೆ. ಬೆಟ್ಟದ ಮೇಲಿಂದ ಹಾಲಿನ ನೊರೆಯಂತೆ ಧುಮ್ಮಿಕ್ಕುವ ದೂದ್ ಸಾಗರ್ ಜಲಪಾತ ಗೋವಾದ ನಿಜವಾದ ನೈಸರ್ಗಿಕ ವಿಸ್ಮಯವಾಗಿದ್ದು ಇದನ್ನು ನೋಡೋದೇ ಒಂದು ಸುಂದರ ಅನುಭವ. ಸಹ್ಯಾದ್ರಿ ಪರ್ವತ ಶ್ರೇಣಿಯ ಮಡಿಲಲ್ಲಿರುವ ದಟ್ಟ ಅರಣ್ಯಗಳು ಮತ್ತು ಮಸಾಲಾ ತೋಟಗಳು ಪ್ರವಾಸಿಗರಿಗೆ ಹಸಿರಿನ ಹಬ್ಬವನ್ನೇ ಉಣಬಡಿಸುತ್ತವೆ. ಇನ್ನೊಂದೆಡೆ ದಕ್ಷಿಣ ಗೋವಾದ ಪ್ರಶಾಂತ ಕಡಲ ತೀರಗಳು ನಿಮ್ಮನ್ನ ಧ್ಯಾನದಂತಹ ಸ್ಥಿತಿಗೆ ಕೊಂಡೊಯ್ಯುವಷ್ಟು ಸುಂದರವಾಗಿವೆ. ಹಕ್ಕಿಗಳ ಚಿಲಿಪಿಲಿ ಮತ್ತು ತೆಂಗಿನ ಮರಗಳ ಸಾಲು ಗೋವಾವನ್ನ ಒಂದು ಜೀವಂತ ಚಿತ್ರಕಲೆಯಂತೆ ರೂಪಿಸಿದೆ. ನಿಸರ್ಗದ ಮಡಿಲು ನಿಮಗೆ ಶಾಂತಿ ನೀಡುತ್ತದೆ. ಕೊಂಕಣಿ ಸೊಗಡು ಮತ್ತು ಹಬ್ಬಗಳ ಸಡಗರದ ಸಾಂಸ್ಕೃತಿಕ ಗತ್ತು. ಗೋವಾದ ಸಾಂಸ್ಕೃತಿಕ ಗತ್ತು ಅದರ ವೈವಿಧ್ಯತೆಯಲ್ಲಿ ಅಡಗಿದ್ದು ಇದು ಭಾವೈಕ್ಯತೆಯ ಅತ್ಯುತ್ತಮ ಉದಾಹರಣೆಯಾಗಿದೆ. ಇಲ್ಲಿನ ಜನರ ಜೀವನಾಡಿ ಕೊಂಕಣಿ ಭಾಷೆಯಾಗಿದ್ದು ಇಲ್ಲಿ ಹಿಂದೂ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯಗಳು ಅತ್ಯಂತ ಸಾಮರಸ್ಯದಿಂದ ಬೆರೆತು ಹೊಸ ಸಂಸ್ಕೃತಿಯನ್ನು ಸೃಷ್ಟಿಸಿವೆ. ಪ್ರಸಿದ್ಧ ಗೋವಾ ಕಾರ್ನಿವಲ್ನ ಬಣ್ಣ ಬಣ್ಣದ ಮೆರವಣಿಗೆ ಇರಲಿ ಅಥವಾ ಮಲೆನಾಡಿನ ಶಿಗ್ಮೋತ್ಸವದ ಜಾನಪದ ನೃತ್ಯ ಇರಲಿ, ಇಲ್ಲಿ ಸಂಭ್ರಮಕ್ಕೆ ಯಾವತ್ತೂ ಕೊನೆಯಿಲ್ಲ. ಮಾಂಗೇಶ್ವರ ಮತ್ತು ಶಾಂತದುರ್ಗ ದೇವಸ್ಥಾನಗಳ ಧಾರ್ಮಿಕ ಪಾವಿತ್ರ್ಯತೆ ಮತ್ತು ಹಳೆಯ ಗೋವಾದ ಚರ್ಚ್ಗಳ ಆಧ್ಯಾತ್ಮಿಕ ಶಾಂತಿ ಗೋವಾವನ್ನ ಸಂಸ್ಕೃತಿಯ ಕಣಜವನ್ನಾಗಿಸಿವೆ. ಕಲೆ ಮತ್ತು ಸಂಗೀತದ ಪ್ರತಿ ಹನಿಯೂ ಇಲ್ಲಿನ ಜನರ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಸಾಂಸ್ಕೃತಿಕ ಹಬ್ಬಗಳು ಇಲ್ಲಿ ಸದಾ ನಡೀತವೆ. ಕರಾವಳಿ ಮೀನಿನೂಟದ ರುಚಿ ಮತ್ತು ಬಾಯಲ್ಲಿ ನೀರೂರಿಸುವ ಸ್ವಾದಿಷ್ಟ ಖಾದ್ಯಗಳು. ಆಹಾರ ಪ್ರಿಯರಿಗೆ ಗೋವಾ ಒಂದು ರಸದೌತಣ ನೀಡುವ ತಾಣವಾಗಿದ್ದು ಇಲ್ಲಿನ ಪ್ರತಿ ಖಾದ್ಯವೂ ವಿಶಿಷ್ಟ ರುಚಿಯನ್ನು ಹೊಂದಿರುತ್ತದೆ. ಸಮುದ್ರದ ತಾಜಾ ಮೀನುಗಳಿಂದ ತಯಾರಿಸಿದ ಖಾದ್ಯಗಳು ಮತ್ತು ತೆಂಗಿನ ಹಾಲಿನಿಂದ ಮಾಡಿದ ಸ್ವಾದಿಷ್ಟ ಕರಾವಳಿ ಊಟ ನಿಮ್ಮ ಹಸಿವನ್ನ ಹೆಚ್ಚಿಸೋದು ಗ್ಯಾರಂಟಿ. ಇಲ್ಲಿನ ಮಸಾಲೆಗಳ ಘಮ ಮತ್ತು ಬೆಂಬಿಕಾ ಎಂಬ 7 ಪದರಗಳ ಸಿಹಿ ತಿನಿಸಿನ ರುಚಿ ಜಗತ್ತಿನ ಬೇರೆಲ್ಲೂ ಸಿಗೋದು ಅಸಾಧ್ಯ. ಕೃಷಿಯಲ್ಲಿ ಗೇರುಹಣ್ಣು ಮತ್ತು ತೆಂಗು ಇಲ್ಲಿನ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು ಸ್ಥಳೀಯರಿಗೆ ಉದ್ಯೋಗ ಒದಗಿಸುತ್ತವೆ. ಪ್ರತಿಯೊಂದು ತುತ್ತಿನಲ್ಲೂ ಇಲ್ಲಿನ ಜನರ ಪ್ರೀತಿ ಮತ್ತು ಗೋವಾದ ವಿಶಿಷ್ಟ ರುಚಿ ಬೆರೆತಿದ್ದು ಇದು ಆಹಾರ ಪ್ರಿಯರ ಪಾಲಿನ ದೊಡ್ಡ ಹಬ್ಬ ಇದ್ದಂತೆ. ರುಚಿಕರವಾದ ಊಟ ನಮಗೆ ಖುಷಿ ನೀಡುತ್ತದೆ. ಆಧುನಿಕ ಪ್ರಗತಿ ಮತ್ತು ಡಿಜಿಟಲ್ ನೋಮ್ಯಾಡ್ಗಳ ಸ್ಮಾರ್ಟ್ ಹಬ್. ಗೋವಾ ತನ್ನ ಪ್ರಾಚೀನ ಸೌಂದರ್ಯದ ಜೊತೆಗೆ ಜಾಗತಿಕ ಮಟ್ಟದ ತಾಂತ್ರಿಕ ವೇಗವನ್ನು ಪಡೆದುಕೊಂಡು ಸ್ಮಾರ್ಟ್ ರಾಜ್ಯವಾಗಿ ಬೆಳೆದಿದೆ. ಈಗ ಗೋವಾ ಕೇವಲ ವಿಹಾರ ತಾಣವಲ್ಲ, ಅದು ಪ್ರಪಂಚದಾದ್ಯಂತ ಯುವ ಉದ್ಯಮಿಗಳು ಮತ್ತು ಡಿಜಿಟಲ್ ನೋಮ್ಯಾಡ್ಗಳ ನೆಚ್ಚಿನ ಕೆಲಸದ ತಾಣವಾಗಿ ಬದಲಾಗಿದೆ. ಸುಧಾರಿತ ಇಂಟರ್ನೆಟ್ ಸಂಪರ್ಕ, ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಹೊಸ ಸೇತುವೆಗಳು ಗೋವಾವನ್ನ ಭವಿಷ್ಯದ ಆರ್ಥಿಕ ಶಕ್ತಿಯಾಗಿ ರೂಪಿಸಿವೆ. ಪ್ರಗತಿಯ ಹಾದಿಯಲ್ಲಿದ್ದರೂ ತನ್ನ ನೈಸರ್ಗಿಕ ಸಮತೋಲನವನ್ನು ಕಾಪಾಡಿಕೊಳ್ತಿರುವ ಈ ರಾಜ್ಯ ಭಾರತದ ಸಮೃದ್ಧಿಯ ಸಂಕೇತವಾಗಿ ಮುನ್ನುಗ್ತಿದೆ. ಅಭಿವೃದ್ಧಿಯ ವೇಗವು ಇಲ್ಲಿ ಬಹಳ ವೇಗವಾಗಿದೆ. ಗೋವಾ ಇತಿಹಾಸ, ಪ್ರಕೃತಿ ಮತ್ತು ಆಧುನಿಕತೆಯ ಒಂದು ಅದ್ಭುತ ಸಂಗಮ. ಈ ಪುಟ್ಟ ರಾಜ್ಯದ ಜನರ ಸರಳತೆ ಮತ್ತು ಅಲ್ಲಿನ ಸುಂದರ ಪರಿಸರ ಎಂಥವರನ್ನು ಮಂತ್ರ ಮುಗ್ಧಗೊಳಿಸೋದು ಗ್ಯಾರಂಟಿ. ಇಲ್ಲಿನ ಪ್ರತಿ ಸೂರ್ಯಾಸ್ತವು ನಮಗೆ ಹೊಸ ಭರವಸೆ ನೀಡುತ್ತದೆ ಮತ್ತು ಸಮುದ್ರದ ಅಲೆಗಳು ನಮ್ಮ ಜೀವನದ ಆತಂಕಗಳನ್ನು ದೂರ ಮಾಡಿ ನೆಮ್ಮದಿಯ ಸುಂದರ ಬದುಕಿಗೆ ದಾರಿ ಮಾಡಿಕೊಡ್ತವೆ ಅನ್ನೋದು ಸುಳ್ಳಲ್ಲ.
ಈ ಪುಟ್ಟ ರಾಜ್ಯದ ಅಗಾಧ ಸೌಂದರ್ಯವು ನಮ್ಮ ಭಾರತದ ಕೀರ್ತಿಯನ್ನು ಇಡೀ ಜಗತ್ತಿನೆಲ್ಲೆಡೆ ಪಸರಿಸುವಂತೆ ಮಾಡಿದೆ. ಗೋವಾದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.